ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಣಾಸ್ ಚಾನಲ್. ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆಲ್ಲ ಬೇಕು. ಮಾರ್ನಿಂಗ್ ಇದು 6:30 ಆಗಿತ್ತು. ಅವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗ್ ಮಾಡೋಕ್ಕೆ. ನಾನು ಮಾರ್ನಿಂಗ್ ಎದ್ದು ಕಸ ಬೆಳೆದು ರಂಗೋಲಿ ಹಾಕಿ ಇದು ಮಾಡ್ತೀನಿ. ಇಲ್ಲಿ ನೋಡಿ, ನಮ್ಮ ಗಿಡದಲ್ಲಿ ಹೂವು ಆಗಿದ್ದು ರೋಸ್ ಅವೆಲ್ಲ, ಅದು ನಿಮ್ಮ ಜೋಡಿ ಶೇರ್ ಮಾಡ್ಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದಿಂದ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡೆ. ಇವತ್ತು ನಮ್ಮ ಯಜಮಾನ್ರು ಇಲ್ಲಾರ್ದಕ್ಕೆ ನನಗೆ ಪೂಜೆ ಬಿದ್ದಿತ್ತು. ಅಂದರೆ ಅವರಿದ್ರೆ ಅವರೇ ಪೂಜೆ ಮಾಡ್ಕೋತಾರೆ. ಇವತ್ತು ಅವ್ರು ಇರಲಿಲ್ಲ. ಅದು ಮಾರ್ನಿಂಗ್ ನಿನ್ನೆ ಅವ್ರ ನಮ್ಮ ಅತ್ತೆಯವ್ರ ಮನೇಲೇ ಇದ್ದರು. ಹಾಗಾಗಿ ನಾನೇ ಪೂಜೆ ಮಾಡ್ಕೋಬೇಕಾಯ್ತು. ಮಾಡ್ಕೊಂಡು ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಶೇಕ್ ಕುಡ್ಕೊಂಡಿಂದ ನಾನು ಇದು ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ. ವೇಟ್ ಲಾಸ್ಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಫೈಬರ್ ಕಂಟೆಂಟ್ ಇರೋದ್ರಿಂದ ವೇಟ್ ಲಾಸ್ಗೂ ಸಖತ್ತಾಗುತ್ತೆ, ಮೋಷನ್ನು ಕ್ಲಿಯರ್ ಸಖತ್ತೇ ಆಗುತ್ತೆ. ಹಾಗೆ ನಮ್ಮಮ್ಮ ಪಾಪನಿಗೆ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತೇಳಿ ಹಾಗೆ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೆ. ಅವರು ಶೇಕ್ ಕುಡ್ಕೋತಾರೆ ಫ್ರೆಂಡ್ಸ್. ಶೇಕ್ ಕುಡ್ದಿಂದ ಅವರಿಗೆ ನಾಷ್ಟ ಬೇಕು. ಅಂದರೆ ಅವರಿಗೆ ಶುಗರ್ ಪೇಷಂಟ್ ಇರ್ತಾರಲ್ಲ ನಮ್ಮ ಮಮ್ಮಿ, ಅವರಿಗೆ ನಮ್ಮ ಪಪ್ಪರಿಗೆ ಇದು ಟ್ಯಾಬ್ಲೆಟ್ಸ್ ಅವಿರುತ್ತೆ. ಅದಕ್ಕಾಗಿ ಅವ್ರಿಗೆ ನಾಷ್ಟ ಬೇಕೇ ಬೇಕು. ಅವರು ಮಾರ್ನಿಂಗ್ 9 o'clock ಶೇಕ್ ಕುಡಿದ್ರಂದರೆ 11:30 ಹಂಗೆ ಟಿಫಿನ್ ಮಾಡ್ಕೋತಾರೆ. ಟಿಫಿನ್ ಮಾಡ್ತಾಯಿದ್ದೀನಿ. ಅವರಿಗೆ ಉಪ್ಪಿಟ್ಟು ಮಾಡಿದ್ರೆ ಆಯಿತು ಇಬ್ರಿಗೂ ಅಂತೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು. ಹಾಗೆ ನಾನು ನಿಮ್ಮ ಹತ್ರ ಒಂದು ಹಂಚ್ಕೋಬೇಕಿತ್ತು. ಏನಿಲ್ಲ, ನಮ್ಮ ತಮ್ಮ ಆಗಬೇಕು ಸ್ವಲ್ಪ ಕಾಲ್ ಮಾಡಿದ್ದ. ಏನಕ್ಕ ಈ ಥರ ಮಾಡ್ತಾ ಇದ್ದೆ, ಯಾಕೆ ಸ್ಟಾಪ್ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು. ನಾನು ವೇಟ್ ಲಾಸ್ದು ಎಕ್ಸೆಪ್ಟ್ ಮಾಡಿದ್ದೆ ಹಾರ್ಡ್ ಚಾಲೆಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸಖತ್ತಾಗಿ ಇತ್ತಕ್ಕ, ಯಾಕೆ ಸ್ಟಾಪ್ ಮಾಡಿದೆ, ಕಂಟಿನ್ಯೂ ಮಾಡಬೇಕಿತ್ತಲ್ಲ ಅಂತಂದರು. ನನಗೆ ಅದನ್ನು ಕಂಟಿನ್ಯೂ ಮಾಡಬೇಕಂದ್ರೆ ನನಗೆ ಇದು ನಾನು ಎಲ್ಲಿರ್ತೀನಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಟ್ರೈನಿಂಗ್ ಇತ್ತು, ಅಲ್ಲಿ ಹೋಗಬೇಕಾಯ್ತು. ಅಲ್ಲಿ ಹೋಗಿ ಬಂದಿಂದ ಸ್ವಲ್ಪ 1 kg ಸ್ವಲ್ಪ ಏರುಪೇರು ಆಯಿತು. ಆದರೂ ಕಂಟಿನ್ಯೂ ಮಾಡ್ತಾ ಇದ್ದೆ. ಆದರೂ ಏನೋ ಮತ್ತೆ ಊರಿಗೆ ಹೋಗೋದು ಬಂತು. ಅದಕ್ಕಾಗಿ ನನಗೆ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಮೇಂಟೈನ್ ಮಾಡೋಕ್ಕೂ ಆಗಲಿಲ್ಲ ನನಗೆ. ಅದಕ್ಕಾಗಿ ನಾನೇ ಗ್ಯಾಪ್ ಮಾಡಬೇಕಾಯ್ತು ಅದನ್ನು. ಅದಕ್ಕೆ ನಿಮ್ಮ ಜೋಡಿ ಟ್ರಾವೆಲ್ ಬ್ಲಾಗಿಂಗು ಮತ್ತು ನಂದು ಡೈಲಿ ಇದು ಕುಕ್ಕಿಂಗ್ ಬ್ಲಾಗ್ ನಿಮ್ಮ ಜೋಡಿ ಶೇರ್ ಮಾಡ್ಕೋತಾ ಇದ್ದೆ. ಈ ಥರ ಹೇಳಿದ್ರಲ್ಲ, ಇನ್ಸ್ಪಿರೇಷನ್ ಆಯಿತು. ಹೌದು, ಹೇಳಿದ್ದಾರೆ, ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಮಾಡ್ತೀನಿ ಫ್ರೆಂಡ್ಸ್. ನಾಳೆಯಿಂದ ನಿಮ್ಮ ಜೋಡಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಕೂಡ. ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ನಾಳೆಯಿಂದನೇ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ಅದು ವೇಟ್ ಲಾಸ್ದು 75 ಡೇಸ್ದಂತೂ ಮಾಡೋಕ್ಕಾಗಲ್ಲ, 25 ಡೇಸ್ ಮಾಡ್ತೀನಿ. ನಾನು ಎಲ್ಲಿರ್ತೀನಿ, ಯಾವ ಟೈಮ್ನಲ್ಲಿ ಎಲ್ಲಿಗೆ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ. ಹಾಗಾಗಿ ಫ್ರೆಂಡ್ಸ್, ನಾನು 25 ಡೇಸ್ದು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ ಹಿಂಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಕಾಯಿಪಲ್ಲೆ ತಂದಿದ್ದೆ, ಅದನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ನೆನ್ನೆ ತಂದಿಟ್ಕೊಂಡಿದ್ದೆ. ಅದನ್ನು ಇವಾಗ ಅದೇ ಅವರೆಕಾಳು ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವರೆಕಾಳನ್ನ ಬಿಡಿಸ್ಕೊತಾ ಇದ್ದೀನಿ. ನಾವು ಜಾಸ್ತಿ ಅದು ಒಳಗಿನ ಕಾಳೇ ಯೂಸ್ ಮಾಡ್ತೀನಿ, ಅದು ಸಿಪ್ಪೆ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾನು. ಕಾಳು ಟೈಪೇ ಮಾಡಿಬಿಡ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿ ಟೇಸ್ಟ್ ಬರುತ್ತೆ. ಈ ಥರ ನಂದು ಡೈಲಿ ರೂಟೀನ್ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ಆಗಿಂದ ಇನ್ನೂ ಕಾಯಿಪಲ್ಲೆ ಇತ್ತು, ಅದನ್ನು ಆಮೇಲೆ ಮಾಡ್ಕೊಂಡ್ರಾಯ್ತು. ಈಗ ಮೊದಲು ಪಲ್ಯ ಅದು ರೆಡಿ ಮಾಡಿಬಿಟ್ರಾಯ್ತು ಮಧ್ಯಾಹ್ನದ ಊಟದ್ದು ಅಂತ ಹೇಳ್ಬಿಟ್ಟು ನಾನು ಇಟ್ಕೋತಾ ಇದ್ದೀನಿ ಕುದಿಸೋಕೆ ಅದನ್ನು. ಇದ್ರದ್ದು ನಿಮಗೆ ಇದು ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಹಾಕ್ತೀನಿ. ನನ್ನ ಮಗಳು ಬಂದು ಅವಳು ಆಟ ಆಡ್ತಾ ಇದ್ದಾಳೆ. ಆಕಿ ಪಲ್ಯ ಮಾಡಿಕೊಡ್ತಾಳಂತೆ, ರೊಟ್ಟಿ ಮಾಡಿಕೊಡ್ತಾಳಂತೆ. ಚೆನ್ನಾಗಿರುತ್ತೆಲ್ಲ. ನಾವು ಈ ಥರ ಆಟ ಆಡಿದ್ವಿ ಸಣ್ಣವರಿದ್ದಾಗ, ನೆನಪಾಯಿತು. ಅವ್ರ ಪಪ್ಪ ಬಂದರು, ಕಪ್ ತಂದಿದ್ರು, ಅದನ್ನು ತಿನ್ಕೋತಾ ಕೂತ್ಲವಳು. ಸುಲ್ದು ಕೊಡು ಮಮ್ಮಿ ಅಂದ್ಲು, ಸುಲ್ದು ಕೊಟ್ಟಿಂದ. ನಾನು ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ನೀವೆಲ್ಲ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.